ದಕ್ಷಿಣ ಕನ್ನಡದ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗುತ್ತಾ ಅಂತ ಅಬ್ದುಲ್ ರಹೀಂ ಹತ್ಯೆ ಬೆನ್ನಲ್ಲೇ ತಳಮಟ್ಟದಲ್ಲೂ ಕೂಡ ವರ್ಗಾವಣೆ ಭಾಗ್ಯ ಸಿಗುತ್ತಾ? ಎಸ್ಪಿ ಆಗಿ ಅರುಣ್ ಕುಮಾರ್ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ಈಗ ಅಲರ್ಟ್ ಆಗಿದ್ದಾರೆ. ಕಾರಣ 2-3 ವರ್ಷಗಳಿಂದ ಯಾವ ರೀತಿಯಾಗಿ ಹತ್ಯೆಗಳಾಗ್ತಾ ಇದೆಯೋ ಆ ಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಕರಣಗಳ ದಾಖಲಾಗ್ತಾ ಇಲ್ಲ, ಸರಿಯಾದ ಕ್ರಮ ಆಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಇತ್ತು. ಹೀಗಾಗಿ ಈಗಾಗಲೇ ಕೆಲವರನ್ನ ವರ್ಗಾವಣೆ ಮಾಡುವಂತ ಪ್ರಕ್ರಿಯೆ ಶುರುವಾಗಿದೆ. ಎಎಸ್ಐ HC PC ಜಾತಕ ತರಿಸಿಕೊಂಡಿದ್ದಾರೆ ಅರುಣ್ ಕುಮಾರ್. 4 ವರ್ಷಗಳಿಂದ ಒಂದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವವರೇ ಈಗ ಟಾರ್ಗೆಟ್ ಎನ್ನಲಾಗ್ತಾ ಇದೆ. ತಪ್ಪು ಮಾಹಿತಿ ನೀಡಿ ಬಚಾವ್ ಮಾಡೋದಕ್ಕೆ ಯತ್ನಿಸಿದ್ರೆ ಶಿಸ್ತಿನ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. SP ಆಗಿ ಅರುಣ್ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಒಂದಷ್ಟು ಮೇಜರ್ ಬದಲಾವಣೆಗಳನ್ನ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ 4 ವರ್ಷಗಳಿಂದ ಒಂದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾರಲ್ಲ, ಅಂದ್ರೆ ಒಂದ್ ರೀತಿ ಕಂಫರ್ಟಬಲ್ ಝೋನ್ ಅಲ್ಲಿ ಕೂತ್ಬಿಟ್ಟಿರ್ತಾರೆ. ಬಟ್ ಸರಿಯಾದಂತ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ, ಸರಿಯಾದ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಅನ್ಸುತ್ತಲ್ಲ, ಅಂತವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಎತ್ತಂಗಡಿ ಮಾಡಬೇಕು ಅನ್ನುವಂತ ಒಂದಷ್ಟು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರಂತೆ. ಅದರಲ್ಲಿ ASI HC PC ವರ್ಗಾವಣೆ ಮಾಡುವಂತ ಪ್ರಕ್ರಿಯೆಗಳು ನಡೆಯುತ್ತಂತೆ. ಅವರ ಜಾತಕ ತರಿಸ್ಕೊಂಡಿದ್ದಾರಂತಂದ್ರೆ ಎಷ್ಟು ವರ್ಷ ಆಯ್ತು ಜಾಯಿನ್ ಆಗಿ, ಏನೇನ್ ಕೆಲಸ ಮಾಡಿದ್ದಾರೆ ಅಂತ. ಈಗಾಗಲೇ ಮಂಗಳೂರು, ದಕ್ಷಿಣ ಕನ್ನಡ ಅಂತ ಬಂದಾಗ ಯಾವ ರೀತಿಯಾಗಿ ಕೋಮು ಗಲಭೆಗಳಾಗ್ತಾ ಇದ್ದಾವೆ, ಸರಣಿ ಹತ್ಯೆಗಳಾಗ್ತಾ ಇದ್ದಾವೆ ಗಮನಿಸ್ತಾ ಇದ್ದೀರಾ. ಹಾಗಾಗಿ ಈಗ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಕೊಲೆಗಳಾಗ್ತಾ ಇತ್ತು, ಜಿದ್ದಿಗಾಗಿ ಕೊಲೆಗಳನ್ನ ಮಾಡ್ತಾ ಇದ್ರು. ಹೀಗಾಗಿ ಈಗ ಪೊಲೀಸ್ ಇಲಾಖೆ ಮತ್ತಷ್ಟು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ SP ಆಗಿ ಅರುಣ್ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಒಂದಷ್ಟು ಬದಲಾವಣೆಗಳ ಪರ್ವ ಶುರುವಾಗುತ್ತಾ ಅಂತ. ಹೌದು ಸೌಖ್ಯ, ಯಾಕಂದ್ರೆ SP ಆಗಿ ಅರುಣ್ ಕುಮಾರ್ ಅವರು ಏನು ಇಲ್ಲಿಗೆ ಅಧಿಕಾರಕ್ಕೆ ಬಂದ್ರು ಆ ಸಂದರ್ಭದಲ್ಲಿ ಒಂದಿಷ್ಟು ನಿರೀಕ್ಷೆಗಳು ಇತ್ತು. ಯಾಕಂದ್ರೆ ಈ ಹಿಂದೆ ಕೂಡ ಉಡುಪಿ ಜಿಲ್ಲೆಯಲ್ಲಿ ಇದ್ದ ಸಂದರ್ಭ ಬಹಳ ಟಫ್ ರೂಲ್ಸ್ ಮೂಲಕ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಆಗಿ ಸಾಕಷ್ಟು ಹೆಸರು ಮಾಡಿದ್ರು. ಹಾಗಾಗಿ ಇಂಥ ಆಫೀಸರ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಅನ್ನುವಂಥ ರೀತಿಯ ಒತ್ತಡಗಳು ಕೂಡ ಸರ್ಕಾರದ ಮೇಲಿತ್ತು. ಹಾಗಾಗಿ ಅವ್ರನ್ನ ಇಲ್ಲಿ ನೇಮಕ ಮಾಡಿದ ಕೂಡಲೇ ಮೊದಲು ಅವರು ಮಾಡ್ತಾ ಇರುವಂತದ್ದು ಈ ಸರ್ಜರಿಯನ್ನು, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಪ್ರಮುಖವಾಗಿ ಕಮಿಷನರ್ ಚೇಂಜ್ ಆದ್ರು, SP ಚೇಂಜ್ ಆದ್ರು, ಇದರೊಂದಿಗೆ ತಳಮಟ್ಟದ ಪೊಲೀಸರನ್ನು ಕೂಡ ಬದಲಾವಣೆ ಮಾಡುವಂತ ಪ್ರಕ್ರಿಯೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಅರುಣ್ ಕುಮಾರ್ ಅವರು ನಾಂದಿ ಹಾಡಿದ್ದಾರೆ ಸೌಖ್ಯ. ಪ್ರಮುಖವಾಗಿ ಏನು 4 ವರ್ಷಗಳಿಂದ ಒಂದೇ ಠಾಣೆಯಲ್ಲಿದ್ದಾರೋ ಅಂತವರ ಬಗ್ಗೆ ತ್ವರಿತವಾಗಿ ಮಾಹಿತಿಯನ್ನು ನೀಡಬೇಕು ಅಂತ ಅವರೀಗ ಆದೇಶವನ್ನ ನೀಡಿದ್ದಾರೆ. ಯಾರು 4 ವರ್ಷ ಆದ್ರೂ ಕೂಡ ಒಂದೇ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಂತವ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ದಾರೆ. ಅಂತವ್ರು ಇದ್ರೆ ಅವರಿಗೂ ಕೂಡ ಈಗ ವರ್ಗಾವಣೆ ಮಾಡುವಂತ ಪ್ರಕ್ರಿಯೆಗೆ ಅರುಣ್ ಕುಮಾರ್ ಅವರು ಮುಂದಾಗಬಹುದು ಅನ್ನುವಂತ ರೀತಿಯ ಚರ್ಚೆಗಳು ಕೂಡ ಸದ್ಯ ಮುನ್ನೆಲೆಗೆ ಬಂದಿದೆ. ಮತ್ತು ಈ ಮಾಹಿತಿಯನ್ನ ನೀಡುವಂತ ಸಂದರ್ಭ ಯಾವುದೇ ಒಂದು ಠಾಣೆಯ ಸಿಬ್ಬಂದಿಗಳೇನಿದ್ದಾರೆ ಇವರು ಸರಿಯಾದ ಮಾಹಿತಿಯನ್ನ ಕೊಡಬೇಕು. ಅಕಸ್ಮಾತ್ ತಪ್ಪಾಗಿ ಮಾಹಿತಿಯನ್ನ ಕೊಟ್ಟರೆ ನಿಮ್ಮ ವಿರುದ್ಧವೂ ಕೂಡ ನಾವು ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತ ರೀತಿಯ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊನ್ನೆ ಏನು ಈ ಒಂದು ಅಬ್ದುಲ್ ರೆಹಮಾನ್ ಹತ್ಯೆ ಆಯಿತು, ಈ ಬಳಿಕ ಪೊಲೀಸ್ ಇಲಾಖೆಯ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಪ್ರಮುಖವಾಗಿ ಒಂದಿಷ್ಟು ಪ್ರಚೋದನಕಾರಿ ಭಾಷಣವನ್ನ ಮಾಡುವಂತವರು, ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಕೊಲೆ ಬೆದರಿಕೆಯನ್ನ ನೀಡುವಂತವರು, ಇವರ ವಿರುದ್ಧ ಎಲ್ಲ ಕಠಿಣ ಕಾನೂನು ಕ್ರಮವನ್ನ ಕೈಗೊಂಡಿದ್ರೆ ಮೊನ್ನೆ ದಿವಸ ಈ ತರ ಹತ್ಯಾಕಾಂಡಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರಲಿಲ್ಲ ಅನ್ನುವಂತ ರೀತಿಯ ಅಭಿಪ್ರಾಯ. ಮತ್ತೆ ಮೊನ್ನೆ ಸರ್ಕಾರದ ವಿರುದ್ಧ ಮುಗಿಬೀಳುವಂತ ಹೊತ್ತಿನಲ್ಲಿ ಒಂದಿಷ್ಟು ಮುಸಲ್ಮಾನ್ ಮುಖಂಡರು ಕೂಡ ಬಹಿರಂಗವಾಗಿ ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಏನು ತಳಮಟ್ಟದಲ್ಲಿ ಇರುವಂತಹ ಒಂದಿಷ್ಟು ಅಧಿಕಾರಿಗಳು, ಸಿಬ್ಬಂದಿಗಳು ಒಂದು ರೀತಿ ಫೇವರಿಸಮ್ ಅನ್ನ ಮಾಡ್ತಾ ಇದ್ದಾರೆ, ಅಡ್ಜಸ್ಟ್ಮೆಂಟ್ ನಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಈ ತರ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಆರೋಪಗಳನ್ನ ಮಾಡಿದ್ರು. ಹಾಗಾಗಿ SP ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಈಗ ಕೇವಲ ಹಿರಿಯ ಅಧಿಕಾರಿಗಳು ಮಾತ್ರ ಅಲ್ಲ, ಇಡೀ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿಯನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ನಿನ್ನೆಯಷ್ಟೇ ಅವರು ಎಲ್ಲಾ ರೀತಿಯ ವರದಿಗಳನ್ನ ತೆಗೆದುಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಒಂದು ದೊಡ್ಡ ಮಟ್ಟಿನ ಬದಲಾವಣೆ, ಒಂದು ಟ್ರಾನ್ಸ್ಫರ್ಗಳು, ವರ್ಗಾವಣೆ ಭಾಗ್ಯಗಳು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಇದರೊಂದಿಗೆ ಯಾರಿಗೆಲ್ಲ ಪದೋನ್ನತಿ ಅಂದ್ರೆ ಪ್ರಮೋಷನ್ ಆಗಿದೆಯೋ ಅವರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿ, ಅವರು ಎಷ್ಟು ದಿನಗಳ ಕಾಲ ವಿಸ್ತರಣೆಯನ್ನ ಪಡೆದಿದ್ದಾರೋ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಿ ಅನ್ನುವಂತ ರೀತಿಯಲ್ಲೂ ಕೂಡ ಈಗಾಗಲೇ ಆದೇಶವನ್ನ ನೀಡಿದ್ದಾರೆ. ಒಟ್ಟಾರೆ ಏನು ಈ ಒಂದು ಕೋಮು ಹತ್ಯಾಕಾಂಡದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಒಂದು ದೊಡ್ಡ ಬದಲಾವಣೆ, ದೊಡ್ಡ ಸಂಚಲನ ಆಗ್ತಾ ಇದೆ. ಇದು ಜನಪರವಾಗಿರುತ್ತಾ ಮುಂದಿನ ದಿನಗಳಲ್ಲಾದ್ರೂ ಕೂಡ ನಡೆಯುವಂತ ಅಪರಾಧ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿ ಆಗುತ್ತಾ, ಇದನ್ನ ಕಾದು ನೋಡಬೇಕಾಗಿದೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ. ನೋಡಿ, ಮಂಗಳೂರಲ್ಲಿ 3 ವರ್ಷಗಳಿಂದ ಇಷ್ಟೆಲ್ಲ ಗಲಾಟೆಗಳು, ಗಲಭೆಗಳು, ಕೊಲೆಗಳಾಗ್ತಾ ಇದ್ರು ಕೂಡ ಅಲ್ಲಿ ಝೀರೋ ಕೇಸ್ ಅಂತ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿದೆ. ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ, ಗಂಭೀರವಾಗಿ ಕ್ರಮ ಕೈಗೊಂಡಿಲ್ಲ ಅಂತ. ಹಾಗಾಗಿ